ಸ್ನೇಹಿತರೆ, ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಕಟಿಸಿರ್ತಕ್ಕಂಥ ಒಂದು ವರದಿಯನ್ನು ನೋಡ್ತಾ ಹೋಗೋಣ. ನಶಾ ಮುಕ್ತ ಭಾರತ ಅಭಿಯಾನವು ಆರೋಗ್ಯವಂತ ಮತ್ತು ಶಿಸ್ತಿನ ಯುವಕರ ಮೇಲೆ ಕೇಂದ್ರೀಕರಿಸುವ ಒಂದು ಪ್ರಮುಖ ರಾಷ್ಟ್ರ ನಿರ್ಮಾಣ ಉಪಕ್ರಮವಾಗಿದೆ ಅಂತ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಈಗ ಪ್ರಸ್ತುತವಾಗಿ ಸುಮಾರು 23 ಕೋಟಿಗೂ ಹೆಚ್ಚು ಜನರು ಈ ಒಂದು ನಶಾ ಮುಕ್ತ ಭಾರತ ಅಭಿಯಾನಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನರನ್ನ ಈಗ ಈ ಒಂದು NMBA ನಶಾ ಮುಕ್ತ ಭಾರತ ಅಭಿಯಾನ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಅಭಿಯಾನವನ್ನು ನಶಾ ಮುಕ್ತ ಭಾರತ ಅಭಿಯಾನವನ್ನು ಆಗಸ್ಟ್ 15, 2020 ಜಾರಿಗೆ ತರಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಏನು ನಶೆಯಲ್ಲೇ ತೊಡಕೊಂಡಿದ್ದಾರೆ ಅಂಥವ್ರನ್ನ ಗುರುತಿಸಿ ಸಚಿವಾಲಯ ಈ ಒಂದು ನಶೆಯಿಂದ ಅವರನ್ನು ದೂರ ತರ್ತಕ್ಕಂಥ, ಮೌಲ್ಯಮಾಪನ ಮಾಡ್ತಕ್ಕಂಥ, ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಅಂಥವರಿಗೆ ಪುನರ್ವಸತಿ, ನಂತರದ ಆರೈಕೆ, ಹಾಗೆಯೇ ಸಾರ್ವಜನಿಕ ಮಾಹಿತಿ ಪ್ರಸರಣ ಮತ್ತು ಸಮುದಾಯ ಜಾಗೃತಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಶಾ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ತೆಗೆದುಕೊಂಡು ಬರಲಾಗಿದೆ. ಇನ್ನು ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಅಭಿವೃದ್ಧಿ ಆಯುಕ್ತರ ಅಂದರೆ ಕೈಮಗ್ಗ ಕಚೇರಿಯು ಭಾರತದ ಕೈಮಗ್ಗ ಕ್ಷೇತ್ರವನ್ನು ಬಲಪಡಿಸಲು ತಂತ್ರಜ್ಞಾನ, ವಿನ್ಯಾಸ ಮತ್ತು ಉದ್ಯಮಶೀಲತೆ ಮತ್ತು ಸುಸ್ಥಿರ ಪರಿಹಾರಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರೀಯ ನಾವೀನ್ಯತೆ ಸವಾಲು ವಿವಿಂಗ್ ಇನೋವೇಷನ್ 2026 ಪ್ರಾರಂಭ ಮಾಡಿದೆ. ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕೈಮಗ್ಗ ದಿನ 2026 ಆಚರಣೆಯ ಭಾಗವಾಗಿ ಆಯೋಜನೆಯನ್ನು ಮಾಡಲಾಗಿದೆ. ನಾವು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7 ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು ನಾವು ಪ್ರತಿ ವರ್ಷ ಆಗಸ್ಟ್ 7 ಭಾರತದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೈಮಗ್ಗ ನೇಕಾರರ ಸಮುದಾಯವನ್ನು ಗೌರವಿಸಲು ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಗುರುತಿಸೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ಆಚರಣೆಯ ಹಿನ್ನೆಲೆ ಏನಂದರೆ 1905 ಆಗಸ್ಟ್ 7 ಬಂಗಾಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಐತಿಹಾಸಿಕ ಸ್ವದೇಶಿ ಚಳುವಳಿಯ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತೆ. ಭಾರತ ಸರ್ಕಾರ 2015 ಮೊದಲ ಬಾರಿಗೆ ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಘೋಷಣೆ ಮಾಡಿತ್ತು. ಈ ಒಂದು ಕಾರ್ಯಕ್ರಮದ ಮೊದಲ ಆವೃತ್ತಿಯನ್ನು 2015 ಮಾಡಲಾಗಿತ್ತು. ಅಂತಹ ಕಾರ್ಯಕ್ರಮವನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಚೆನ್ನೈನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರೀಯ ಕೈಮಗ್ಗ ದಿನದಂದು ನೇಕಾರರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ಪ್ರತಿಷ್ಠಿತ ಸಂತ ಕಬೀರ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿ ಗೌರವಿಸುತ್ತೆ. ಇನ್ನು ಜುಲೈ 1 ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ದಿನಾಚರಣೆಯಂದು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಶುಭಾಶಯಗಳನ್ನು ಕೋರಿದರು. ಹಾಗೆಯೇ ಡಾಕ್ಟರ್ಸ್ಗಳ ದಿನ ಆಗಿರ್ತಕ್ಕಂಥ ಜುಲೈ 1 ಅವರಿಗೆ ಅಂದರೆ ಡಾಕ್ಟರ್ಗಳಿಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ನಮ್ಮ ಪ್ರಧಾನಿಯವರು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಆಪರೇಷನ್ ಅಮಿಸ್ತಾದ್ ಅಂದರೆ ಭಾರತವು ಈ ಒಂದು ಕಾರ್ಯಕ್ರಮವನ್ನು ಏನು ಭೂಕುಸಿತ ಉಂಟಾಗಿತ್ತು, ಅರ್ಥಿಗೆ ಸಂಬಂಧಪಟ್ಟಂತೆ ಅರ್ಥಕ್ವೇಕ್ ಅಂದರೆ ಭೂಕಂಪನಗಳು ಏನು ಉಂಟಾಗಿತ್ತು ವೆನೆಜುವೆಲಾದಲ್ಲಿ, ಆ ಒಂದು ಸಂದರ್ಭದಲ್ಲಿ ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ, ಮಾನವೀಯ ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ ಭಾರತ ಸರ್ಕಾರ ಆಪರೇಷನ್ ಅಮಿಸ್ತಾದ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದು ತುಂಬ ಮಹತ್ವದ ಪ್ರಶ್ನೆಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಹಾಗೆ ಸಂಬಂಧಪಟ್ಟಂಥವರಿಗೆ ವಿಶೇಷವಾಗಿ ಜುಲೈ 1 ಏನು ಡಾಕ್ಟರ್ಗಳ ದಿನಾಚರಣೆ ಇತ್ತು, ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಮ್ಮ ಪ್ರಧಾನಿಯವರು. ಜೂನ್ 26, 2026 ಈ ಒಂದು ಆಪರೇಷನ್ ಅಮಿಸ್ತಾದ್ ಎನ್ನುವ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿತ್ತು. ವೆನೆಜುವೆಲಾಕ್ಕೆ ಮಾನವೀಯ ಸಹಕಾರವನ್ನು
ನೀಡುವುದು ನೀಡುವುದಕ್ಕೋಸ್ಕರವಾಗಿ. ಇನ್ನು ಈ ಒಂದು ಆಪರೇಷನ್ ಅಮಿಸ್ತಾದ್ಗೆ ಸಂಬಂಧಪಟ್ಟಂತೆ ದಿ ಹಿಂದೂನಲ್ಲಿ ಬಂದಿರತಕ್ಕಂಥ ಈ ಒಂದು ಆರ್ಟಿಕಲ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇಂಡಿಯಾ ಲಾಂಚಸ್ ಆಪರೇಷನ್ ಅಮಿಸ್ತಾದ್ ಟು ಏಡ್ ಕ್ವೇಕ್ ಹಿಟ್ ವೆನೆಜುವೆಲಾ ಸೆಂಡ್ಸ್ ರಿಲೀಫ್ ಮೆಟೀರಿಯಲ್. ಇನ್ನು ಇತ್ತೀಚೆಗೆ ವಿಜಯ್ ಮೆಹ್ತಾ ಇವರು ಭಾರತೀಯ ರಂಗಭೂಮಿ ಮತ್ತು ಚಲನಚಿತ್ರ ನಿರ್ದೇಶಕಿಯಾಗಿದ್ದರು. ಇವರು ಇತ್ತೀಚೆಗೆ ನಿಧನರಾದರು. ಇವರ ನಿಧನಕ್ಕೆ ನಮ್ಮ ಪ್ರಧಾನಿಯವರು ಸಂತಾಪವನ್ನು ಸೂಚಿಸಿದರು. ಇವರು ಮರಾಠಿ ರಂಗಭೂಮಿಯಲ್ಲಿ ಹೆಚ್ಚು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಸಿಂಗರ್ ಆಗಿರ್ತಕ್ಕಂಥ ಪಂಡವಾನಿ ಈ ಒಂದು ಪ್ರಕಾರದ ಹಾಡುಗಾರರಾಗಿರ್ತಕ್ಕಂಥ ತಿಜನ್ ಬಾಯಿಜಿ ಅವರ ನಿಧನಕ್ಕೆ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದರು. ಈ ಒಂದು ಪಂಡವಾನಿ ಅಂತಕ್ಕಂಥ ಒಂದು ಜಾನಪದ ಕಲೆ, ಆ ಒಂದು ರೀತಿಯ ಕಲೆಯನ್ನು ಛತ್ತೀಸ್ಗಢ ರಾಜ್ಯದಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ಪ್ರಕಾರದ ಕಲೆಯ ಮುಖಾಂತರವಾಗಿ, ಆ ಪ್ರಕಾರದ ಹಾಡುಗಾರಿಕೆಯ ಮುಖಾಂತರವಾಗಿ ತಿಜನ್ ಬಾಯಿಜಿಯವರು ಛತ್ತೀಸ್ಗಢಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುರುತನ್ನು ಇಡೀ ಪ್ರಪಂಚದಾದ್ಯಂತ ತಂದುಕೊಟ್ಟಿದ್ರು ಅಂತ ನಮ್ಮ ಪ್ರಧಾನಿಯವರು ತಮ್ಮ ಸಂದೇಶದಲ್ಲಿ ತಿಳಿಸಿದರು.